ಓಂ ಶಾಂತಿ. ಅಮೃತ ವೇಳೆ ಅತಿ ಶ್ರೇಷ್ಠವಾದಂತಹ ಪ್ರಭು ಮಿಲನದ ಸುಂದರವಾದ ಸಮಯ. ಸೃಷ್ಟಿಯ ಕಾಲಚಕ್ರದಲ್ಲಿಯೇ ವರ್ತಮಾನ ಸಮಯ ಅಮೃತ ವೇಳೆ ನಡೀತಾ ಇದೆ. ಪುರುಷೋತ್ತಮ ಸಂಗಮ ಯುಗಕ್ಕೆ ಅಮೃತ ವೇಳೆ ಅಂತಲೂ ಹೇಳ್ಬೋದು. 24 ಗಂಟೆಗಳ ಸಮಯದ ಚಕ್ರದಲ್ಲಿ ಅಮೃತ ವೇಳೆ ಅತಿ ಶ್ರೇಷ್ಠವಾದ ಸತೋಪ್ರಧಾನ ಸಮಯದ ವಾತಾವರಣ. ಇಡೀ ಸೃಷ್ಟಿಯಲ್ಲಿ ಕೋಟ್ಯಾಂತರ ಆತ್ಮಗಳು ಸುಪ್ತಾವಸ್ಥೆಯಲ್ಲಿದ್ದು ಪ್ರಕೃತಿಯೂ ಸಹ ಬಹಳ ಸುಂದರವಾದ ಚೇತನದ ಸ್ಥಿತಿಯಲ್ಲಿರುತ್ತೆ. ಅಂತಹ ಸುಂದರ ಸಮಯದಲ್ಲಿ ನಾವು ಕಣ್ಣು ತೆರೆದ ತಕ್ಷಣವೇ ನಮ್ಮೆಲ್ಲರ ಅತೀ ಪ್ರೀತಿಯ ಪರಮಪಿತ ಪರಮಾತ್ಮ ಶಿವನೊಂದಿಗೆ ಆತ್ಮೀಯ ವಾರ್ತಾಲಾಪವನ್ನು ಮಾಡುವಂತಹ ಸಮಯವದು. ವರದಾತ ಭೋಲಾನಾಥ ಶಿವ ತಂದೆ ತನ್ನ ಎಲ್ಲ ಭಂಡಾರವನ್ನು ತೆರೆದಿಟ್ಟು ಯಾರೆಲ್ಲ ಅವರೊಡನೆ ವಾರ್ತಾಲಾಪ ಮಾಡ್ತಾರೆ, ಆತ್ಮೀಯ ಮಿಲನ ಮಾಡಲು ಬರ್ತಾರೆ, ಆ ಎಲ್ಲ ಮಕ್ಕಳಿಗೆ ಸಂಪನ್ನವಾಗುವಂತಹ ವರದಾನವನ್ನು ನೀಡುವಂತಹ ಸಮಯ. ಯಾರಿಗೆ ಯಾವ ಪ್ರಾಪ್ತಿ ಬೇಕೋ ಆ ವರದಾನವನ್ನು ಪಡೆಯುವಂತಹ ವರದಾತನಿಂದ ಸರ್ವ ವರದಾನಗಳನ್ನು ಪಡೆಯುವಂಥ ಶ್ರೇಷ್ಠ ಸಮಯವೇ ಅಮೃತ ವೇಳೆ. ಅದೆಂತಹ ಸುಂದರ ಸಮಯ ಅಂದರೆ ಮನಸ್ಸಿನ ಸ್ಥಿತಿ ಸಂಪೂರ್ಣ ಶಾಂತವಾಗಿರುತ್ತೆ. ಪ್ರಕೃತಿ ಸಂಪೂರ್ಣವಾಗಿ ನಿರ್ಮಲವಾಗಿರುತ್ತೆ. ಪರಮಧಾಮವೇ ಈ ಸೃಷ್ಟಿಯಲ್ಲಿ ಧರೆಗಿಳಿದು ಬಂದಂತೆ ಆಭಾಸವಾಗುವಂಥ ಅತಿ ಉನ್ನತವಾದಂತಹ ಸಮಯವದು. ನೋಡುತ್ತಲೇ ಆ ಸಮಯ ಜಾರಿ ಹೋಗುತ್ತೆ. ಅಂತಹ ಶ್ರೇಷ್ಠ ಬ್ರಾಹ್ಮಮುಹೂರ್ತ, ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅಂತ ಬಹಳ ಮಹಿಮೆ ಇರುವಂಥ ಆ ಸಮಯದಲ್ಲಿ ನಾವೆಲ್ಲ ಆತ್ಮೀಯ ಮಕ್ಕಳು ಪರಮಪಿತ ಪರಮಾತ್ಮನೊಡನೆ ಆತ್ಮೀಯ ಸಂಭಾಷಣೆ ಮಾಡುತ್ತಾ ನಮ್ಮ ದಿನವನ್ನು ಆರಂಭ ಮಾಡಬೇಕು. ಯಾವುದರಿಂದ ಇಡೀ ದಿನ ನಾವು ಶಕ್ತಿಶಾಲಿಯಾಗಿ ಪ್ರತಿ ಕಾರ್ಯದಲ್ಲೂ ಸಫಲತೆಯನ್ನು ಪಡುವಂತಹ ಶ್ರೇಷ್ಠ ಸಿದ್ಧಿಯನ್ನು ಪಡೆದುಕೊಳ್ಳುತ್ತೇವೆ. ಬನ್ನಿ, ಈ ಅಮೃತ ವೇಳೆಯಲ್ಲಿ ಸುಂದರವಾದ ಸತೋಪ್ರಧಾನ ಸಮಯದ ಸವಿಯನ್ನು ಆತ್ಮೀಯ ವಾರ್ತಾಲಾಪದ ಜೊತೆ, ಪ್ರಭು ಮಿಲನದ ಜೊತೆ ಆರಂಭಿಸೋಣ. ಇಂತಹ ಸಮಯದಲ್ಲಿ ನಾವು ಸ್ವಲ್ಪ ನಮ್ಮ ಆಲಸ್ಯವನ್ನು, ಶಾರೀರಿಕವಾಗಿ ಮಾನಸಿಕವಾಗಿ ಇರುವಂತಹ ದಣಿವನ್ನು ನೀಗಿಸಿ ತುಂಬ ಸ್ವಚ್ಛ ಮನಸ್ಸಿನಿಂದ ಅತ್ಯಂತ ಚೇತನದ ಸ್ಥಿತಿಯಲ್ಲಿ ಸ್ಥಿತರಾಗಿ ಪ್ರಭು ಮಿಲನಕ್ಕಾಗಿ ಸಿದ್ಧರಾಗಬೇಕು. ಹೌದು, ಆ ಸಮಯದಲ್ಲಿ ಸ್ವಲ್ಪ ಆಲಸ್ಯದ ಸುಸ್ತು ಅಥವಾ ಸ್ವಲ್ಪ ಸಂಕಲ್ಪದಲ್ಲಿ ಉದಾಸೀನತೆ ಬಂದರೂ ಸಹ ಆ ಅಮೃತ ವೇಳೆ ನಮ್ಮ ಕೈಯಿಂದ ಜಾರಿ ಹೋಗುತ್ತೆ. ಪ್ರಭುವಿನ ಸಂದರ್ಶನದ ಸಮಯ, ವಿಶ್ವಪಿತನ ಮಹಾಮಿಲನದ ಅತಿ ಶ್ರೇಷ್ಠ ಸಮಯ. ಆ ಸಮಯದಲ್ಲಿ ನಾವೆಲ್ಲರೂ ಸಹ ಜಾಗೃತರಾಗಿ ಕಣ್ಣು ತೆರೆದ ಕ್ಷಣವೇ ಆ ವಿಶ್ವಪಿತ ಪ್ರಭುವಿಗೆ ಸುಪ್ರಭಾತವನ್ನು ಹೇಳುತ್ತಾ ಆತ್ಮೀಯ ವಾರ್ತಾಲಾಪವನ್ನು ಮಾಡುವಂಥ ಸುಂದರ ಅನುಭೂತಿಯನ್ನು ಮಾಡೋಣ. ಈಗ ಕೆಲವು ಕ್ಷಣಗಳು ಈ ಸುಂದರ ಅನುಭೂತಿಗಾಗಿ ಮನಸ್ಸನ್ನು ಸಿದ್ಧಗೊಳಿಸಿ ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತು ಮನಸ್ಸನ್ನು ಈ ಪಂಚತತ್ವಗಳ ಲೋಕದಿಂದ ಆಚೆ ಇರುವಂತಹ ಅತೀ ದೂರದಲ್ಲಿರುವಂತಹ ಶಿವ ತಂದೆಯ ವಾಸಸ್ಥಾನವಾದಂತಹ ಪರಮಧಾಮದ ಕಡೆ ನಮ್ಮ ಮನಸ್ಸು ಬುದ್ಧಿಯನ್ನು
ಕರೆದೊಯ್ಯೋಣ. ಸಾಧ್ಯವಾದರೆ ನೀವು ಕುಳಿತಿರುವ ಸ್ಥಳದಲ್ಲಿ ಒಂದು ಅಗರಬತ್ತಿಯನ್ನು ಹಚ್ಚಿ, ಸುವಾಸನೆಯುಕ್ತ ವಾತಾವರಣ ಇರಲಿ, ಸ್ವಚ್ಛವಾದ ವಾತಾವರಣ ಇರಲಿ. ಈಗ ಈ ಸುಂದರ ಯಾತ್ರೆಯನ್ನು ಆರಂಭಿಸೋಣ. ಅತಿ ಪ್ರಿಯ ಶಿವ ತಂದೆಯೇ, ನಿಮಗೆ ಆತ್ಮೀಯ ಸಂತಾನನಾದ ನಾನಾತ್ಮ ಗುಡ್ ಮಾರ್ನಿಂಗ್, ಸುಪ್ರಭಾತ, ಶುಭೋದಯ. ನಾನೆಷ್ಟು ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ಇಡೀ ವಿಶ್ವವು ಗಾಢ ನಿದ್ರೆಯಲ್ಲಿದ್ದೆ, ಆದರೆ ನಾನು ಈ ಸುಂದರ ಅಮೃತ ವೇಳೆಯಲ್ಲಿ ಪ್ರಭುವಿನ ಮಹಾಮಿಲನ ಮಾಡಲು ಮನಸ್ಸು ಬುದ್ಧಿಯ ಯಾತ್ರೆಯನ್ನು ಮಾಡುತ್ತಿದ್ದೇನೆ. ನಾನೀಗ ಈ ಪಂಚತತ್ವಗಳ ಶರೀರದ ಬಂಧನದಿಂದ ಮುಕ್ತನಾಗಿ ಹಗೂರತೆ ಅನುಭವ ಮಾಡುತ್ತಾ ಈ ಶಬ್ದದ ಲೋಕದಿಂದಾಚೆ ಅತಿ ದೂರದಲ್ಲಿರುವ ಪ್ರಭುವಿನ ಮಂದಿರವಾದ, ಶಾಂತಿಯ ಮಂದಿರವಾದ, ಪ್ರಕಾಶದ ಮಂದಿರವಾದ ಪರಮಧಾಮದ ಕಡೆ ನನ್ನ ಯಾತ್ರೆಯನ್ನು ಬೆಳೆಸುತ್ತಿದ್ದೇನೆ. ಶಿವತಂದೆ, ನನಗಾಗಿ ಈ ಸುಂದರ ಸಮಯವನ್ನು ನೀಡಿದ್ದಾರೆ. ಈ ಸಮಯವು ಕೇವಲ ನನಗೆ ಪರಮಾತ್ಮನೊಡನೆ ಸಂಭಾಷಣೆ ಮಾಡುತ್ತಾ ಸರ್ವ ಸಂಬಂಧದ ಅನುಭೂತಿಯನ್ನು ಮಾಡುವ, ವರದಾತನಿಂದ ವರದಾನಗಳನ್ನು ಪಡೆಯುವಂಥ ಅಮೂಲ್ಯ ಸಮಯವಿದು. ನಾನಾತ್ಮ ಅತೀ ಹಗೂರನಾಗಿ ಆಕಾಶ ತತ್ವಕ್ಕಿಂತ ಮೇಲೆ ಪಂಚತತ್ವಗಳ ಸೆಳೆತದಿಂದ ಭಿನ್ನನಾಗುತ್ತಾ ಸೂಕ್ಷ್ಮ ಲೋಕದಲ್ಲಿ ಬಾಪ್ದಾದರವರನ್ನು ನೋಡುತ್ತಾ ಶಿವತಂದೆಯ ಮಹಾಮಿಲನವನ್ನು ಮಾಡುತ್ತಾ ವರದಾತನಿಂದ ಸದಾ ಸಫಲತಾಭವದ ವರದಾನವನ್ನು ಪಡೆಯುತ್ತಿದ್ದೇನೆ. ಬಾಪ್ದಾದರವರ ದಿವ್ಯ ದೃಷ್ಟಿ ನನ್ನ ಮೇಲೆ ಬೀಳುತ್ತಿದ್ದಂತೆ ನನ್ನ ಮನಸ್ಸು ಅತ್ಯಂತ ಹಗೂರವಾಗುತ್ತಿದೆ. ಅಪಾರ ಖುಷಿಯ ಅನುಭೂತಿಯಾಗುತ್ತಿದೆ. ನನ್ನ ತನು ಮನುವಿನ ಎಲ್ಲ ಆಯಾಸವು ಸಮಾಪ್ತಿಯಾಗುತ್ತಿದೆ. ಈ ಸೂಕ್ಷ್ಮ ವತನದಿಂದ ಆಚೆ ಇರುವ ಮೂಲವತನಕ್ಕೆ ನಾನೀಗ ಇಲ್ಲಿಂದ ಮನಸ್ಸು ಬುದ್ಧಿಯ ಶಕ್ತಿಯಿಂದ ಅತೀ ದೂರದ ಧಾಮಕ್ಕೆ ಮನಸ್ಸು ಬುದ್ಧಿಯ ಯಾತ್ರೆಯನ್ನು ಮಾಡುತ್ತಿದ್ದೇನೆ. ಸೂಕ್ಷ್ಮ ಕಾಯವನ್ನು ಕಳಚಿ ಕೇವಲ ಬಿಂದು ಸ್ವರೂಪನಾಗಿ
ಆತ್ಮಗಳ ಲೋಕವಾದ ಪರಮಾತ್ಮನ ನಿವಾಸ ಸ್ಥಾನವಾದ ಅತ್ಯಂತ ಪವಿತ್ರಮಯ ಸ್ಥಾನವಾದ ಈ ಶಾಂತಿಧಾಮದ ಕಡೆ ಹೋಗುತ್ತಿದ್ದೇನೆ. ಇಲ್ಲಿ ನಾನಾತ್ಮ ಆತ್ಮೀಯ ತಂದೆಯಾದ ಶಿವ ತಂದೆಯನ್ನು ಬುದ್ಧಿಯ ನೇತ್ರದಿಂದ ನೋಡುತ್ತಿದ್ದೇನೆ. ಇದೆಂತಹ ಸುಂದರವಾದ ಅಪಾರ ಶಾಂತಿಯ ಪ್ರಕಂಪನಗಳಿಂದ ತುಂಬಿರುವ ಧಾಮವಾಗಿದೆ. ಈ ದಿವ್ಯ ಜ್ಯೋತಿಯ ಕಿರಣಗಳು ನನ್ನಲ್ಲಿ ಸಮಾವೇಶವಾಗುತ್ತಿದೆ. ನಾನೀಗ ಅತಿ ಸೂಕ್ಷ್ಮ ಬಿಂದು ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ಮನಸ್ಸು ಬುದ್ಧಿಯಲ್ಲಿ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತನಾಗಿದೆ. ಸರ್ವಶಕ್ತಿವಂತನ ಕಿರಣಗಳು ನನ್ನಲ್ಲಿಗೆ ಬಂದು ಸಮಾವೇಶವಾಗುತ್ತಿದೆ. ನನ್ನ ಸುತ್ತಮುತ್ತ ಈಗ ಕೇವಲ ಶಾಂತಿಯೇ ಶಾಂತಿ ತುಂಬಿದೆ. ಇದೆಂತಹ ಅದ್ಭುತವಾದ ಅವರ್ಣನೀಯ ಅನುಭೂತಿಯಾಗಿದೆ. ಅತಿ ಪ್ರಿಯ ಶಿವ ತಂದೆಯೇ, ನಿಮ್ಮ ಸಂಘದಲ್ಲಿ ಸಾನ್ನಿಧ್ಯದಲ್ಲಿ ಸಮೀಪದಲ್ಲಿ ವಿರಾಜಮಾನವಾಗಿರುವ ನನಗೆ ಅತ್ಯಂತ ಹರ್ಷವಾಗುತ್ತಿದೆ. ಈ ಧಾಮದಲ್ಲಿ ನಾನಾತ್ಮ ಪ್ರಭುವಿನ ಮಹಾಮಿಲನ ಮಾಡುತ್ತಾ ಪುನೀತನಾಗುತ್ತಿದ್ದೇನೆ. ನನ್ನಲ್ಲಿ ಪವಿತ್ರತೆಯ ಕಿರಣಗಳು ಶಾಂತಿಯ ಕಿರಣಗಳು ತುಂಬಿಕೊಳ್ಳುತ್ತಿದೆ. ಇಲ್ಲಿ ನಾನಾತ್ಮ ನಿಶ್ಚಿಂತನಾಗಿದ್ದೇನೆ. ನಿರ್ಭಯನಾಗಿದ್ದೇನೆ. ನಿರಾಕಾರ ಸ್ಥಿತಿಯಲ್ಲಿದ್ದೇನೆ. ನನ್ನ ಸುತ್ತಮುತ್ತಲೂ ಪ್ರಕಾಶವೇ ಪ್ರಕಾಶ ತುಂಬಿದೆ. ಪ್ರಭುವಿನಿಂದ ಹೊರಡುವ ಪರಮಾತ್ಮನ ದಿವ್ಯ ಕಿರಣಗಳು ನನ್ನ ಸುತ್ತಮುತ್ತ ಆವರಿಸಿಕೊಳ್ಳುತ್ತಿದೆ. ಇದೆಷ್ಟು ಪಾವನವಾಗಿರುವ ಪವಿತ್ರಮಯ ಧಾಮವಾಗಿದೆ. ಅತಿ ಪ್ರಿಯ ಶಿವ ತಂದೆ,
ನೀವು ಭೋಲಾನಾಥ ತಂದೆಯಾಗಿದ್ದೀರಿ. ನಿಮ್ಮನ್ನು ಮಿಲನ ಮಾಡುತ್ತಿರುವ ನನಗೆ ಸರ್ವ ವರದಾನಗಳನ್ನು ನೀಡುತ್ತಾ ನನ್ನನ್ನು ಸಂಪನ್ನ ಮಾಡುತ್ತಿದ್ದೀರಿ. ನನಗೀಗ ಅಪಾರ ಸಂತೃಪ್ತಿಯ ಅನುಭೂತಿಯಾಗುತ್ತಿದೆ. ನಿಶ್ಚಲವಾದ ಪ್ರೀತಿಯಿಂದ ನಿಮ್ಮ ಸಂಘದಲ್ಲಿ ನಾನು ಅಪಾರ ಆನಂದದ ಅನುಭೂತಿಯನ್ನು ಮಾಡುತ್ತಿದ್ದೇನೆ. ಈ ದಿವ್ಯ ಮಿಲನಕ್ಕಾಗಿ, ಈ ಅಲೌಕಿಕ ಅನುಭೂತಿಗಾಗಿ ಅನೇಕ ಜನ್ಮಗಳೇ ಸಾಧನೆ ಮಾಡುತ್ತಾ ಬಂದೆ. ಪ್ರಿಯ ಬಾಬಾ, ನಾನೆಷ್ಟು ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಿಮ್ಮ ಈ ಮಹಾಮಿಲನದ ಅನುಭೂತಿ ನನ್ನ ಜೀವನವನ್ನು ಧನ್ಯ ಮಾಡಿಸುತ್ತಿದೆ. ಈ ಪರಮಧಾಮದ ಸುಂದರ ಯಾತ್ರೆ, ಇಲ್ಲಿನ ದಿವ್ಯ ಅನುಭೂತಿ ಅದ್ಭುತವಾಗಿದೆ. ಅತೀ ಪ್ರಿಯವಾದ ಶಿವತಂದೆ, ನಿಮ್ಮ ಜೊತೆಯ ಈ ಪವಿತ್ರ ಕ್ಷಣಗಳು ನಿಮ್ಮ ಸಾನ್ನಿಧ್ಯದ ಈ ಗಳಿಗೆಗಳು ನನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದೆ. ಇಲ್ಲಿ ನಾನಾತ್ಮ ಸರ್ವ ಬಂಧನಗಳಿಂದ ಮುಕ್ತನಾಗಿರುವ ಸರ್ವ ಸೆಳೆತಗಳಿಂದಲೂ ಮುಕ್ತನಾಗಿರುವ ಸ್ವತಂತ್ರ ಆತ್ಮನ ಅನುಭೂತಿ ಮಾಡುತ್ತಿದ್ದೇನೆ. ಇದೆಷ್ಟು ಶ್ರೇಷ್ಠವಾದ ಸ್ಥಿತಿಯಾಗಿದೆ. ಪ್ರಿಯ ಬಾಬಾ, ನಿಮ್ಮನ್ನು ಪಡೆದಿರುವ ನಾನಾತ್ಮ ಅತೀ ಶ್ರೇಷ್ಠ ಭಾಗ್ಯವನ್ನೇ ಪಡೆದಿರುವೆನು. ನಿಮ್ಮಿಂದ ಸರ್ವ ವರದಾನಗಳನ್ನು, ಸರ್ವಶಕ್ತಿಗಳನ್ನು, ನಿಮ್ಮ ಅಲೌಕಿಕ ಪ್ರೀತಿಯನ್ನು ನನ್ನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ನಾನಾತ್ಮ ಪುನಃ ನಿಮ್ಮಿಂದ ಬೀಳ್ಕೊಡುಗೆ ಪಡೆದು ಪಂಚತತ್ವಗಳ ಲೋಕದ ಕಡೆ ಮರಳಿ ಹೋಗುತ್ತಿದ್ದೀನಿ. ಈಗ ನನ್ನಲ್ಲಿ ಅಪಾರ ಖುಷಿ ಇದೆ, ಶಕ್ತಿಗಳ ಸಂಗ್ರಹವಿದೆ. ಅನೇಕ ವರದಾನಗಳಿಂದ ಸಂಪನ್ನತೆಯ ಅನುಭೂತಿ ಇದೆ. ಈ ದಿವ್ಯ ಸ್ಮೃತಿಯಿಂದ ನಾನೀಗ ಈ ಪಂಚತತ್ವಗಳ ಲೋಕಕ್ಕೆ
ಶಬ್ದದ ಲೋಕಕ್ಕೆ ಮರಳಿ ಬರುತ್ತಿದ್ದೀನಿ. ಈ ಸ್ಥೂಲ ಜಗತ್ತಿನಲ್ಲಿ ನಾನೀಗ ಈ ಜಡ ಶರೀರದಲ್ಲಿ ಮಸ್ತಕದ ಮಧ್ಯೆ ವಿರಾಜಮಾನವಾಗಿದ್ದೀನಿ. ನನ್ನಲ್ಲೀಗ ಹೊಸ ಚೇತನವು ತುಂಬಿಕೊಳ್ಳುತ್ತಿದೆ. ಮನಸ್ಸು ಬುದ್ಧಿಯಿಂದ ಶಿವತಂದೆಯ ಮಹಾಮಿಲನವನ್ನು ಮಾಡುತ್ತಾ ಈ ಕರ್ಮಕ್ಷೇತ್ರದಲ್ಲಿ ಪ್ರತಿ ಕರ್ಮವನ್ನು ಮಾಡುತ್ತಾ ಶಿವತಂದೆಯ ನೆನಪನ್ನು ಮಾಡುತ್ತಿರುತ್ತೇನೆ. ಪ್ರಿಯ ಶಿವತಂದೆಯೇ, ನಾನು ಅನಂತ ಧನ್ಯವಾದಗಳನ್ನು ಮನಸಾರೆ ನೀಡುತ್ತಿದ್ದೇನೆ. ಈ ಸೃಷ್ಟಿಯಲ್ಲಿ ಅನೇಕ ಆತ್ಮಗಳಿಗೆ ನಿಮ್ಮ ಈ ಮಹಾಮಿಲನದ ಅನುಭೂತಿಯನ್ನು ಮಾಡಿಸುವ ಶ್ರೇಷ್ಠ ಸೇವೆಯನ್ನು ಮಾಡುತ್ತೇನೆ. ಇದೆಂತಹ ಸುಂದರವಾದ ಶ್ರೇಷ್ಠವಾದ ಅಲೌಕಿಕ ಅನುಭೂತಿಯಾಗಿದೆ. ಮಧುರ ಶಿವತಂದೆಯೇ, ನನ್ನಲ್ಲೀಗ ಅಪಾರ ಶಕ್ತಿಯ ಸಂಚಾರವಾಗುತ್ತಿದೆ. ಈ ಕರ್ಮಕ್ಷೇತ್ರದಲ್ಲಿ ಕೇವಲ ಪಾತ್ರ ಮಾಡುವಂಥ ಸ್ಮೃತಿಯಲ್ಲಿ ಸ್ಥಿತನಾಗಿದ್ದೇನೆ. ನನಗೆ ನನ್ನ ಮೂಲ ಮನೆ ಆತ್ಮದ ಪಿತ ನಿಮ್ಮ ಸ್ಮೃತಿ ಸದಾ ನನ್ನ ಮನಸ್ಸಲ್ಲಿ, ನನ್ನ ಹೃದಯದಲ್ಲಿ, ಬುದ್ಧಿಯಲ್ಲಿ, ಸ್ಮೃತಿಯಲ್ಲಿ ಸದಾ ಇರುತ್ತದೆ. ಶಿವತಂದೆ, ನೀವೇ ಈ ಮೂಲ ಲೋಕದಿಂದ ಬಂದು ನಿಮ್ಮ ಪರಿಚಯವನ್ನು ತಿಳಿಸಿ ನಿಮ್ಮೊಡನೆ ಮಹಾಮಿಲನ ಮಾಡುವ ವಿಧಿಯನ್ನು ತಿಳಿಸಿದ್ದೀರಿ. ಅನೇಕ ಜನ್ಮಗಳಿಂದ ನಿಮ್ಮನ್ನೇ ಅರಸಿ ಹುಡುಕುತ್ತಾ ಬಂದಿದ್ದ ನನಗೆ ಈ ಮಹಾಮಿಲನದ ಅನುಭೂತಿ ಸಂತೃಪ್ತಿಯನ್ನು ನೀಡಿದೆ. ನನ್ನಲ್ಲೀಗ ಯಾವುದೇ ಬಾಹ್ಯ ಜಗತ್ತಿನ ಇಚ್ಛೆಗಳಾಗಲಿ, ಸೆಳೆತಗಳಾಗಲಿ, ಆಕರ್ಷಣೆಯಾಗಲಿ ಇಲ್ಲ. ನಿಮ್ಮಿಂದ ಪಡೆಯುತ್ತಿರುವ ಶಕ್ತಿಯ ಕಿರಣಗಳನ್ನು, ಶಾಂತಿಯ ಕಿರಣಗಳನ್ನು ಈ ಅಶಾಂತಮಯ ಜಗತ್ತಿಗೆ, ಅನೇಕ ನಿರ್ಬಲ ಆತ್ಮಗಳಿಗೆ ತಲುಪಿಸುತ್ತಿರುತ್ತೇನೆ. ಶಿವಬಾಬಾ, ನಿಮ್ಮನ್ನೇ ಅರಸಿ ಅಲೆದಾಡುತ್ತಿರುವ ಆತ್ಮಗಳಿಗೆ ನಿಮ್ಮ ಮಹಾಮಿಲನವನ್ನು ಮಾಡುವಂಥ ಶ್ರೇಷ್ಠ ಭಾಗ್ಯವನ್ನು ನೀಡುವ ಸೇವೆಯನ್ನು ಮಾಡುತ್ತೇನೆ. ವರದಾತನಾದ ಶಿವತಂದೆಯೇ, ನಿಮ್ಮ ಪ್ರತಿಯೊಂದು ವರದಾನವೂ ನನ್ನ ಜೀವನದಲ್ಲಿ, ಪ್ರತಿ ಕರ್ಮದಲ್ಲಿ
ಸಫಲತೆಯನ್ನೇ ನೀಡುತ್ತಾ ಬಂದಿದೆ. ನಾನೀಗ ಸರ್ವ ವರದಾನಗಳನ್ನು ಪಡೆದಿರುವ ಸಂಪನ್ನ ಆತ್ಮನಾಗಿದ್ದೇನೆ. ಸಂತುಷ್ಟ ಆತ್ಮನಾಗಿದ್ದೇನೆ. ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ವಿಶ್ವಪಿತನಾದ ನೀವು ಸರ್ವ ಆತ್ಮರಿಗೂ ತಂದೆಯಾಗಿದ್ದೀರಿ. ನಿಮ್ಮಿಂದ ಪಡೆದಿರುವ ಎಲ್ಲ ಭಾಗ್ಯವನ್ನು ಸರ್ವ ಆತ್ಮಗಳಿಗೂ ತಲುಪಿಸುವಂಥ ಶುಭ ಸಂಕಲ್ಪವನ್ನು ಮಾಡುತ್ತಿದ್ದೇನೆ. ಪ್ರಿಯ ಬಾಬಾ, ಕರ್ಮಕ್ಷೇತ್ರದಲ್ಲಿ ನಾನೀಗ ಪ್ರತಿ ಹೆಜ್ಜೆಯಲ್ಲಿ ನಿಮ್ಮ ಜೊತೆಯ ಅನುಭೂತಿಯನ್ನು ಮಾಡುತ್ತಾ ಸಫಲತಾ ಸ್ವರೂಪಿಯಾಗಿರುತ್ತೇನೆ. ನಿಮ್ಮ ಸಂಘದ ಅನುಭೂತಿ ನನಗೆ ಅನೇಕ ಪ್ರಕಾರದ ವಿಘ್ನಗಳಿಂದ ಸದಾ ಮುಕ್ತನನ್ನಾಗಿ, ಅನೇಕ ಸಮಸ್ಯೆಗಳಿಂದ ಸಮಾಧಾನವನ್ನು ನೀಡುವಂಥದ್ದಾಗಿದೆ. ಪ್ರಿಯ ಬಾಬಾ, ನಾನೀಗ ಸರ್ವಸಮರ್ಥ ತಂದೆಯ ಜೊತೆಗಾರನಾಗಿದ್ದೇನೆ. ಸದಾ ನನಗೆ ಸ್ಮೃತಿ ಇರುತ್ತದೆ, ನನ್ನ ಜೊತೆ ಸರ್ವಸಮರ್ಥ ತಂದೆ ಇದ್ದಾರೆ. ಈ ಸ್ಮೃತಿಯಿಂದ ಕರ್ಮಕ್ಷೇತ್ರದಲ್ಲಿ ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡುವಂಥ ಶ್ರೇಷ್ಠ ಸ್ಮೃತಿಯಲ್ಲಿ ಇರುವಂತಹ ಅನುಭೂತಿಯನ್ನು ಮಾಡುತ್ತಿರುತ್ತೇನೆ. ಶಿವಬಾಬಾ, ನಿಮಗೆ ಅಂತರಾಳದಿಂದ ಅನಂತ ಅನಂತ ಧನ್ಯವಾದಗಳು. ಓಂ ಶಾಂತಿ.